ಬೋವಿ ಸಮಾಜ ಅಭಿವೃದ್ಧಿ ಟ್ರಸ್ಟ್ ಘಟಕ ಉದ್ಘಾಟನೆ ಹಾಗೂ ಹುಣಸೂರು ತಾಲೂಕಿನ ಬೋವಿ ಸಮಾಜದ ಅಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳ ನೇಮಕ. ಸ್ವಾತಂತ್ರ್ಯ ಬಂದ ನಂತರ ಇದೇ ಮೊದಲ ಬಾರಿಗೆ ಹುಣಸೂರಿನಲ್ಲಿ ಬೋವಿ ಸಮಾಜದ ಮುಖಂಡರುಗಳು ಒಂದಾಗಿ ಬೋವಿ ಸಮಾಜ ಅಭಿವೃದ್ಧಿ ಟ್ರಸ್ಟ್ ಮಾಡಿಕೊಂಡು ನೋಂದಣಿ ಮಾಡಿ ಟ್ರಸ್ಟಿನ ಪದಾಧಿಕಾರಿಗಳ ನೇಮಕ ಹಾಗೂ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ. ಬೋವಿ ಸಮಾಜದ ಅಭಿವೃದ್ಧಿ ಟ್ರಸ್ಟಿನ ಹುಣಸೂರು ತಾಲೂಕು ಅಧ್ಯಕ್ಷರಾಗಿ ಮೂಗನಹಳ್ಳಿ ಗ್ರಾಮದ ವಾಸು ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ಕಾರ್ಯದರ್ಶಿಯಾಗಿ ರಾಮಪಟ್ಟಣ ಗ್ರಾಮದ ಪರಮೇಶ್ ಎಚ್ವಿ, ಉಪಾಧ್ಯಕ್ಷರಾಗಿ ಆನಂದ್, ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಸ್ವಾಮಿ ಬೋವಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕುಚೇಲ, ಖಜಾನ್ಸಿಯಾಗಿ ಮೋಹನ್ ಎಸ್ ಹಾಗೂ ಗೌರವ ಅಧ್ಯಕ್ಷರಾಗಿ ವಿನೋಬ್ ಕಾಲೋನಿಯ ವಿ ಗಣೇಶ್ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ಹುಣಸೂರು ತಾಲೂಕು ಬೋವಿ ಸಮಾಜದ ಅಭಿವೃದ್ಧಿ ಟ್ರಸ್ಟ್ ನಿರ್ದೇಶಕರಾಗಿ ವಿ ವೆಂಕಟಾಪತಿ ಶ್ರೀನಿವಾಸ್, ಲಕ್ಷ್ಮಣ್ ಸ್ವಾಮಿ, ಕುಚೇಲ ಬೋವಿ, ಅಶೋಕ್, ರವಿಚಂದ್ರನ್, ಕೃಷ್ಣ ವಿ, ಮೋಹನ್ ಕುಮಾರ್, ಶಿಲ್ಪಾ ಇವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ವೇಳೆ ಮಾತನಾಡಿದ ಗೌರವಾಧ್ಯಕ್ಷರಾದ ಗಣೇಶ್ ಅವರು, ಹುಣಸೂರು ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಬೋವಿ ಸಮಾಜ ನೋಂದಾಯಿತ ಸಂಘಟನೆ ಮಾಡಿದ್ದು, ಹುಣಸೂರು ತಾಲೂಕಿನಲ್ಲಿರುವ ಎಲ್ಲಾ ಬೋವಿ ಸಮಾಜದ ಯುವಕರು, ಮುಖಂಡರು ಬೋವಿ ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ತಿಳಿಸಿದರು. ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮೂಗನಹಳ್ಳಿ ವಾಸು ಅವರು ಮಾತನಾಡಿ, ಹುಣಸೂರು ತಾಲೂಕು ಬೋವಿ ಸಮಾಜದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದರ ಮೂಲಕ ಬೋವಿ ಸಮಾಜವನ್ನು ಉತ್ತಮ ಸಂಘಟನೆ ಮಾಡುತ್ತೇನೆ. ಸ್ವತಂತ್ರ ಬಂದ 76 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಹುಣಸೂರಿನಲ್ಲಿ ಸಂಘಟನೆಯ ಮೂಲಕ ಬೋವಿ ಸಮಾಜವನ್ನು ಒಗ್ಗೂಡಿಸುತ್ತಿದ್ದು, ಸಮಾಜದ ಎಲ್ಲಾ ಬಂಧುಗಳ ಸಹಕರಿಸಬೇಕು ಎಂದು ತಿಳಿಸಿದರು. ಇನ್ನು ಉಪ ಸಮಿತಿಯನ್ನು ಕೂಡ ಆಯ್ಕೆ ಮಾಡಿದ್ದು, ಕ್ರೀಡಾ ಯುವಜನ ಸಾಂಸ್ಕೃತಿಕ ವಿಭಾಗಕ್ಕೆ ಶ್ರೀನಿವಾಸ್, ಪ್ರಚಾರ ಮತ್ತು ವಾರ್ತಾ ವಿಭಾಗಕ್ಕೆ ಪೋತು ಈರಯ್ಯ, ಆರೋಗ್ಯಕ್ಕೆ ಸುನಿಲ್ ಕುಮಾರ್, ಕಾರ್ಮಿಕ ವಿಭಾಗಕ್ಕೆ ಅಂಜನಿ ಮತ್ತು ಕುಮಾರ್, ವಿದ್ಯಾರ್ಥಿ ವಿಭಾಗಕ್ಕೆ ಶಬರಿ, ರೈತ ವಿಭಾಗಕ್ಕೆ ರಾಜಬೋವಿ, ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್ ಮತ್ತು ಗಣೇಶ್, ನಗರ ಸಂಘಟಕದ ಸಂಚಾಲಕರಾಗಿ ಬಿಕೆ ಉಮಾಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮೀಟಿಂಗ್ ಆದ ನಂತರ ಪರಿಚಯ ಎಲ್ಲರಿಗೂ ಚೆನ್ನಾಗಿ ಆಗುತ್ತೆ. ನಾವೇನು ಮಾಡ್ಬೇಕಂದ್ರೆ, ನಮ್ಮ ಗ್ರಾಮದಿಂದ ನಾವು ಯಾರು ಬಂದಿರ್ತೀವೋ ಅಲ್ಲಿ ನಮ್ಮ ಹಿಂದುಳಿದ ನಮ್ಮ ಶುಭ ದಿವಸ. ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಬೋವಿ ಅಭಿವೃದ್ಧಿ ಟ್ರಸ್ಟ್ ಇವತ್ತು ಪ್ರಾರಂಭೋತ್ಸವ ಆಗಿದೆ, ರಿಜಿಸ್ಟರ್ಡ್ ಕೂಡ ಆಗಿದೆ. ಹಾಗಾಗಿ ಪ್ರಥಮ ಸಭೆಯ ಉದ್ಘಾಟನೆಯನ್ನು ನಮ್ಮ ಸಮಾಜದ ಸಮಸ್ತರು ಸೇರಿ ತಾಲೂಕಿನಿಂದ ಎಲ್ಲರೂ ಕೂಡ ಒಂದು ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಲಾಯಿತು ಮತ್ತು ವಿವಿಧ ಘಟಕಗಳ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಲಾಗಿತ್ತು. ಉದ್ದೇಶ ಬೋವಿ ಸಮಾಜದ, ನಮ್ಮ ಒಡ್ರ ಸಮಾಜದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟಂತೆ ಹಾಗೂ ಹೆಚ್ಚುವರಿಯಾಗಿ ನಾವು ಒಂದು ಗಮನ ಏನಪ್ಪ ಅಂತಂದರೆ ಸಂಘಟನೆ ಮೂಲಕ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರ ಇರ್ಬೋದು ಮತ್ತು ಕಾರ್ಮಿಕ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ನಮ್ಮ ಬೋವಿ ಒಡ್ರ ಸಮಾಜದ ಪರಂಪರೆ, ಇತಿಹಾಸ ಇವನ್ನು ಎತ್ತಿ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸ್ಕೊಡ್ತಕ್ಕಂಥ ಕೆಲಸ ಇರ್ಬೋದು ಹಾಗೂ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಘಟಕ, ಹೀಗೆ ನಮ್ಮ ತಾಲೂಕಿನಲ್ಲಿ ಎಲ್ಲ ವಿವಿಧ ಘಟಕಗಳನ್ನು ಇವತ್ತು ನಾವು ರಚನೆಯನ್ನು ಮಾಡಲಾಯಿತು. ಈಗಾಗಲೇ ನಮ್ಮ ವಾರ್ತಾ ಮತ್ತು ಪ್ರಚಾರ ವಿಭಾಗದಿಂದ ಶ್ರೀಮಾನ್ ಪೂತು ಅವ್ರನ್ನ ನಾವು ಆ ಘಟಕದ ಅಧ್ಯಕ್ಷನಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ನಾವು ನೇಮಕ ಮಾಡಲಾಗಿದೆ. ಮತ್ತು ನಮ್ಮ ಹನುಮಂತಪುರದ ಶಬರಿ ಅವ್ರನ್ನ ನಾವು ವಿದ್ಯಾರ್ಥಿ ಘಟಕದ ಜಂಟಿ ಕಾರ್ಯದರ್ಶಿಯಾಗಿ ನಾವು ನೇಮಕ ಮಾಡಲಾಗಿದೆ. ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದಿಂದ ನಮ್ಮ ಆಂಜನೇಯ ಅವ್ರನ್ನ ಕೂಡ ನಾವು ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ ನಾವು ನೇಮಕ ಮಾಡಲಾಗಿದೆ. ಮತ್ತು ರೈತ ವಿಭಾಗದಿಂದ ನಮ್ಮ ಹಿರಿಯರಾದಂಥ ರಾಜಭವನನ್ನು ಕೂಡ ನಾವು ನೇಮಕ ಮಾಡಲಾಗಿದೆ. ಹೀಗೆ ನಾವು ವಿವಿಧ ಘಟಕದ ಎಲ್ಲ ಒಂದು ವಿಭಾಗನ ಮಾಡಿದ್ದೀವಿ. ಮತ್ತು ತಾಲೂಕಿನ ಅಭಿವೃದ್ಧಿಯ ಟ್ರಸ್ಟ್ ಅಧ್ಯಕ್ಷರಾಗಿ ನಮ್ಮ ಮೂಗನಹಳ್ಳಿಯ ವಾಸು ಅವ್ರನ್ನ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಯದರ್ಶಿಯನ್ನಾಗಿ ನಮ್ಮ ತಾಲೂಕಿನ ನಮ್ಮ ಪರಮೇಶ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ.
ನಮ್ಮ ರಾಮಪಟ್ನ ಪರಮೇಶ್ ಅವ್ರನ್ನ ಆಯ್ಕೆ ಮಾಡಿ ಎಲ್ಲ ಕ್ಯಾಮ್ರಾ ನೋಡ್ರಿ ಅಲ್ಲಿ